ನಮಸ್ಕಾರ ಅವ್ವ. ನಮಸ್ಕಾರ ರೀ. ಆರಾಮದಿರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತು, ಆಗಿರ್ಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಜಾತ್ರೆ ಬಗ್ಗೆ ಹೇಳ್ರವ. ಇದು ಆಚರಣೆ ಮಾಡಕತ್ತಿರಲ್ಲ, ಇದನ್ನ ಕೇಳೋಣ ಅಂತ ಬಂದೀನಿ. ಎಲ್ಲರೂ ಒಂದೊಂದ್ ತರ ಹೇಳ್ಯಾರ, ನೀವು ಒಂಥರ ಏನಾರು ವಿಶೇಷವಾಗಿ ಗವಿಸಿದ್ದೇಶ್ವರ ಜಾತ್ರೆ ಬಗ್ಗೆ ಹೇಳ್ರಿ. ಗವಿಸಿದ್ದೇಶ್ವರ ಜಾತ್ರೆ ನಮ್ಮ ನೆನಪಿಲ್ಲ ಅಂದ್ರೆ 30 ವರ್ಷಲಿದ್ದು ಇಷ್ಟ ಐತ್ರಿ. ದಾಸೋಹ ಹಂಗ ಐತ್ರಿ, ಎಲ್ಲ ಸೇವೆನೂ ಹಂಗ ಮಾಡ್ತಾರ್ರಿ. ಒಂದು ತಿಂಗಳಂತೂ ದಾಸೋಹ ಏನಿದ್ರು ಎಲ್ಲ ಮಾಡ್ತಾರ್ರಿ, ಜನರ ಸೇವೆ ಮಾಡ್ತಾರ್ರಿ. ಎಲ್ಲ ಊರ್ಲಿಂದನೂ ರೊಟ್ಟಿ ಹೋಗ್ತಾವ್ರಿ. ಈ ವರ್ಷ ನಾವು ಶೇಂಗಾ ಹೋಳಿಗೆ ಮಾಡಕತ್ತೀವ್ರಿ. ಹೋದ ವರ್ಷ ಎಲ್ಲ ಕರ್ಚಿಕಾಯಿ ಮಾಡೀವ್ರಿ 5 ಕ್ವಿಂಟಲ್. ಈ ವರ್ಷ 5 ಕ್ವಿಂಟಲ್ ಶೇಂಗಾ ಹೋಳಿಗೆ ಮಾಡಕತ್ತೀವ್ರಿ. ಮುಂದಿನ ವರ್ಷ 5 ಕ್ವಿಂಟಲ್ ರವಾ ದುಂಡಿ ಮಾಡ್ಬೇಕಂತ ಮಾಡೀವ್ರಿ. 5 ಕ್ವಿಂಟಲ್ ರವಾ ದುಂಡಿ. ಈ ವರ್ಷ 5 ಕ್ವಿಂಟಲ್ ಶೇಂಗಾ ಹೋಳಿಗೆ ಮಾಡಕತ್ತೀರಿ? ಹ್ಞೂನ್ರಿ. ವರ್ಷ ರೊಟ್ಟಿ ಕೊಡ್ತಿದ್ರ ರೀ, ಈ ವರ್ಷ ವಿಶೇಷ ಇರ್ಲಿ ಅಂತ ಶೇಂಗಾ ಹೋಳಿಗೆ ಮಾಡಕತ್ತೀವ್ರಿ. ರೊಟ್ಟಿನೂ ಕೊಟ್ಟಾರ್ರಿ ಎಲ್ಲಾರು. ಒಂದು ಗಾಡಿ ಕೊಟ್ಟಾರ್ರಿ. ಒಂದೊಂದ್ ಊರಾಗ ಎಲ್ಲಾ ಊರಾಗೂ ಮಾಡ್ಯಾರ. ಇಲ್ಲಿ 2 ಕಡೆ ಮಾಡ್ಯಾರ್ರಿ. ಆ ಕಡೆ ಕರ್ಚಿಕಾಯಿ ಮಾಡ್ಯಾರ್ರಿ, ಈ ಕಡೆ ಶೇಂಗಾ ಹೋಳಿಗೆ ಮಾಡಕತ್ತಾರ್ರಿ. ಒಂದು 500 ಜನಸಂಖ್ಯೆ ಐತ್ರಿ. 3 ದಿನ ಐತ್ರಿ ಮಾಡಕತ್ತಿ ಪ್ರಸಾದ ಮಾಡಕತ್ತಾರ. ಚಟ್ನಿ ಪುಡಿ ಮಾಡ್ತಾರ್ರಿ. ಇಲ್ಲಿದ್ದ ಶೇಂಗಾ ಹೋಳಿಗೆ ಮಾಡಕತ್ತಾರ್ರಿ. ಮತ್ತೆ ರವಾ ದುಂಡಿನ ಹೋದ ವರ್ಷ ರವಾ ದುಂಡಿ ಕಳ್ಸ್ಯಾರ್ರಿ. ಅವು ಸ್ವಲ್ಪ ಆಗಿದ್ವಂತ್ರಿ. ಮುಂದಿನ ವರ್ಷ 5 ಕ್ವಿಂಟಲ್ ರವಾ ದುಂಡಿನ ಮಾಡ್ಬಿಡಣಂತ ಮಾಡ್ಯಾರ್ರಿ ಎಲ್ಲಾರು. ಹಿಂಗ ಎಲ್ಲಾ ಸೇವೆ ಮಾಡಾಕತ್ತಾರ್ರಿ. ಈ ಜಾತ್ರೆ ಬಗ್ಗೆ ಹೇಳವ. ನೀವು ನೋಡಕತ್ತೀರಲ್ಲ, ನೀವು ಇಷ್ಟು ವರ್ಷದಿಂದ ಜಾತ್ರೆ ನೋಡಿ. ವರ್ಷ ಅವಾಗ್ರಿ 30 ವರ್ಷದಿಂದ ಜಾತ್ರೆಗ್ರಿ ರೊಟ್ಟಿ ಕಟ್ಕೊಂಡ್ ಹೋಗಿ ನೀರ್ ಕಟ್ಕೊಂಡ್ ಹೋಗಿ ಉಂಡ್ ಬರ್ತಿತ್ರಿ ಜನ. ಈಗ ಏನಿಲ್ರಿ, ಅಲ್ಲೇ ಊಟ ಮಾಡಿ ಅಲ್ಲೇ ಸೇವೆ ಮಾಡಿ ಬರಂಗ ಮಾಡ್ಯಾನ್ರಿ ಅಜ್ಜ. ಈ ಅಜ್ಜರ್ ಬಂದಾಗ್ಲಿದ್ದ ಎಲ್ಲಾ ಜಾತ್ರೆ ಬಾಳ ಹೆಚ್ಚಿನ ಪ್ರಮಾಣ ಮಾಡಾಕತ್ತಾರ್ರಿ. ಜಾತ್ರಾ ಸ್ಪೆಷಲ್ ಪ್ರಸಾದನ ಸೇವೆನ ಬಾಳ ರೀ. ಪ್ರತಿಯೊಂದು ದಿನ ಒಂದೊಂದು ವೆರೈಟಿ ಭಕ್ತರಿಗೆ ಪ್ರಸಾದ ಮುಟ್ಟಿಸ್ತಾರ್ರಿ ಅಜ್ಜಾರ್. ಹೆಚ್ಚಿನ ಪ್ರಮಾಣ ಜನಸಂಖ್ಯೆ. ಗೀತಾ. ಒಳ್ಳೆ ಮಾಹಿತಿ ಹೇಳಿದ್ರವ, ಥ್ಯಾಂಕ್ ಯು. ನಮಸ್ಕಾರ. ಹೇಳ್ತೀರ ನಿನ್ನ? ಇಲ್ಲ, ಅವ್ರು ಹೇಳ್ತಾರ. ಹೇಳಮ್ಮ, ಈ ನಿಮ್ಮ ಪರಿಚಯ ಮಾಡ್ಕೊಂಡು ಶ್ರೀ ಗವಿಸಿದ್ದೇಶ್ವರ ಮಠಕ್ಕೆ ಪ್ರಸಾದ ತಯಾರಿ ನಡೆಸಿರಲ್ಲ, ಇದ್ರ ಕುರಿತು ಕೇಳೋಣ ಅಂತ ಬಂದಿನಿ. ಹೇಳಮ್ಮ. ನಮ್ಮ ಹೆಸರು ಶಿವಲೀಲಾ, ನಾನು B.Ed ಓದ್ತಿದ್ದೀನಿ ಸರ್. ನಮಗೆ ಈ ಥರ ಎಲ್ಲ ಮಾಡೋದು ನಮ್ಗೆ ಭಾಳ ಖುಷಿ ಆಯಿತು. ಆದರೆ ಅಜ್ಜರ ಸೇವೆ ಮಾಡ್ಬೇಕಂತ ನಮಗೂ ಭಾಳ ಖುಷಿ ಆಯಿತು. ಮತ್ತು ನಾವು ಕಾಲೇಜೆಲ್ಲ ಮುಗಿಸ್ಕೊಂಡು ಎಲ್ಲ ಇಲ್ಲಿ ಬಂದು ಸೇವೆ ಮಾಡ್ತಿದ್ವಿ. ಇದು ನಾವು ಇವಾಗ ಯಾವಾಗಲೂ ಈ ಥರ ಕೂಡಂಗಿಲ್ಲ. ಆದರೆ ಎಲ್ಲರೂ ಸೇರಿ ನಾವು 5 ಕ್ವಿಂಟಲ್ ಹೋಳ್ಗೆಯನ್ನು, ಶೇಂಗಾದ ಹೋಳ್ಗೆಯನ್ನು ಮಾಡ್ತಿದ್ವಿ. ಎಲ್ಲರೂ ನೋಡಿದ್ರು ನಮ್ಗೆ ಭಾಳ ಖುಷಿ ಆಯಿತು. ಅಜ್ಜರ ಕೃಪೆ ಎಲ್ಲರ ಮೇಲೆ ಇರಲಿ ಅಂತಂದು ಕೇಳ್ತೀನಿ. ಓಕೆ ಅಮ್ಮ, ಓಕೆ. ನೋಡ್ರಿ, ನೀವು ಸಣ್ಣವರಾಗಿ ಇಷ್ಟು ಎಳೆ ವಯಸ್ಸಿನಲ್ಲಿ ಇಂಥ ಸೇವೆ ಮಾಡಬೇಕು ಗವಿಸಿದ್ದೇಶ್ವರಗ ಅಂತಕ್ಕಂಥ ಭಾವನೆ ಇದೆಯಲ್ಲ, ನನಗೆ ಅದು ಖುಷಿ ಆಯಿತು. ಈಗ ಎಷ್ಟೋ ಜನ ದುಡ್ಡು ಇರುತ್ತೆ, ಆಮೇಲೆ ಅವ್ರ ಹತ್ರ ಎಲ್ಲ ಶಕ್ತಿನೂ ಇರ್ತದೆ, ಸಿರಿವಂತರಿರ್ತಾರ, ಆದ್ರೆ ಅವ್ರಿಗೆ ಕೊಡಬೇಕು ಅನ್ನುವ ಗುಣ ಇರಲ್ಲ. ಆದ್ರೆ ಒಂದು ಮಠಕ್ಕೆ ಸೇವೆ ಮಾಡಕತ್ತಿರಲ್ಲ, ಅದು ನಮಗೆ ಭಾಳ ಖುಷಿ ಅನ್ನಿಸ್ತು. ಎಳೆ ವಯಸ್ಸಿನ ಮಗು ಆಗಿ ಏನು ಹೇಳ್ತೀವ ಗವಿಸಿದ್ದೇಶ್ವರ ಮಠದ ಕುರಿತು, ಆ ಜಾತ್ರೆಯ ಕುರಿತು, ಅದನ್ನ ಬಗ್ಗೆ ಹೇಳ. ಆ ಜಾತ್ರೆ ನೋಡ್ಬೇಕನ್ನೋದು ಕಣ್ಣಿಲ್ಲಾರ್ದು ಸತಿಗೂ ಆ ಜಾತ್ರೆ ನೋಡ್ಬೇಕಂತಂದು ಭಾಳ ಖುಷಿ ಆಗುತ್ತಾ. ಆದರೆ ನಮಗೂ ಅವ್ರ ಸೇವೆ ಮಾಡಬೇಕು ಅಂತಂದು ನಮಗೂ ಭಾಳ ಖುಷಿ ಆಯಿತು. ಏನೋ ಮೈಂಡಲ್ಲಿ ನಾವು ಹೋಗಿ ಮಾಡಬೇಕು ಅಂತ, ನಮ್ದು ಎಷ್ಟೋ ವರ್ಕ್ ಇದ್ರು ಏನೋ ಕೆಲಸ ಇದ್ರು ಬಿಟ್ಟು ಬಂದು ನಾವು ಇಲ್ಲಿ ಸೇವೆ ಮಾಡ್ತಿದ್ವಿ. ಹಾಗಾಗಿ ನಮ್ಗೆ ಭಾಳ ಖುಷಿ ಅನಿಸ್ತಿದೆ ಸರ್. ಈ ಜಾತ್ರೆ ಬಗ್ಗೆ ಏನು ಹೇಳ್ತೀವ? ಜಾತ್ರೆ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿ ಜಾತ್ರೆ ಆಗುತ್ತೆ ಸರ್. ಎಲ್ಲರೂ ಬಂದಿರ್ತಾರೆ, ಅಜ್ಜರ ಸತಿಗೂ ಮಾತಾಡ್ತಾರೆ. ಅವರಲ್ಲಿದ್ದಂಥ ಒಳ್ಳೆ ಮಾತುಗಳನ್ನು ಎಲ್ಲರ ಮುಂದೆ ಹೇಳಕ್ಕೆ ಇಷ್ಟಪಡ್ತಾರ. ನಾನು ಈ ಜಾತ್ರೆ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ವಿಶೇಷವಾಗಿದ್ದು ಜಾತ್ರೆ. ಈ ಕರ್ನಾಟಕದಲ್ಲಿ ಎಲ್ಲಿ ನೋಡಿದಿರಂಗಿಲ್ಲ, ಆದರೆ ಇದೊಂದು ವಿಶೇಷವಾಗಿರೋದಂಥ ಜಾತ್ರೆ ಆಗಿದೆ. ಆದರೆ ಇದು ಕುಂಭಮೇಳ ಹಾಗೂ ಇಲ್ಲೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಆ ಜಾತ್ರೆಯಲ್ಲಿ ಕರೆಸ್ತಾರ. ಅವ್ರ ಬಗ್ಗೆ ಪರಿಚಯ ಮಾಡಿ ಅವರಲ್ಲಿದ್ದಂಥ ಒಳ್ಳೆ ಸಂಪ್ರದಾಯ ಗುಣಗಳನ್ನು ಹೇಳಿಸ್ತಾರ. ಹಾಗಾಗಿ ನಾವು ಎಲ್ಲ ಸೇರಿ ಎಲ್ಲ ತಾಯಂದಿರು, ಅಕ್ಕಂದಿರು ಎಲ್ಲರೂ ಸೇರಿಕೊಂಡು ನಾವು ಗವಿಸಿದ್ದೇಶ್ವರಿಗೆ ಪ್ರಸಾದವನ್ನು ಕೊಡಬೇಕಂತ ಅಂದ್ಕೊಂಡು ಎಲ್ಲ ಇದು ಹೋಳಿಗೆ, ಶೇಂಗಾದ ಹೋಳಿಗೆಯನ್ನು ನಾವು ಮಾಡ್ತಿದ್ದೀವಿ. ಈ ಜಾತ್ರೆಯಿಂದ ಏನು ಕಲಿತೀರಿ ನೀವು? ಈ ಜಾತ್ರೆಯಿಂದ ನಾವು ಒಳ್ಳೆ ಗುಣಗಳನ್ನು ಕಲಿತೀವಿ ಸರ್. ಎಲ್ಲಿ ನೋಡಂಗಿರಂಗಿಲ್ಲ ಇಂಥ ಜಾತ್ರೆಗಳನ್ನು. ನಾವು ಅಲ್ಲಿ ಹೋಗಿ ನಾವು ಹೋಗ್ಬೇಕಲ್ಲ ಈ ಜಾತ್ರೆಗೆ ಅಂತಂದು ನಮಗೂ ಅನಿಸ್ತೈತಿ. ಮತ್ತು ಅಲ್ಲಿದ್ದಂಥ ಎಲ್ಲ ವಸ್ತುಗಳನ್ನು ಐತಿಹಾಸಿಕ ಎಲ್ಲ ಇರ್ತಾವೆ ಸರ್. ಅಲ್ಲಿ ನೋಡಿ ನಮ್ಮ ಮೈಂಡ್ ಒಳಗೆ ನಾವು ಇದು ಮಾಡ್ಕೊಳ್ತಿರ್ತೀವಿ ಸರ್. ಈ ಜಾತ್ರೆ ಏನು ಹೋಗಿಂದ ನಾವು ಅಲ್ಲಿದ್ದಂಥ ಸಂಸ್ಕಾರಗಳನ್ನು, ಅಜ್ಜರಲ್ಲಿದ್ದಂಥ ಸಂಸ್ಕಾರವನ್ನು ನೋಡಿ ನಾವು ನಮ್ಮಲ್ಲಿ ಸಂಸ್ಕಾರವನ್ನು ಕಲಿತೀವಿ. ಹಾಗಾಗಿ ನಾವು ಈ ಥರ ಎಲ್ಲ ಎಲ್ಲಿ ಈ ಥರ ಎಲ್ಲ ಸಂಸ್ಕಾರದಿಂದ ಕೂಡಿ
ಕೂಡಿಕೊಂಡು ಈ ತರ ಎಲ್ಲ ಜನರು ಏನು ಮಾಡಿರಂಗಿಲ್ಲ. ನಾವು ಏನು ಮಾಡಿದ್ವಿ ಅಂದರೆ ನಮ್ಮ ಊರಂದ್ರೆ ಹಿರೇಹೊಂಕ್ಲಕುಂಟ, ನಾವು ಎಲ್ಲ ತಾಯಂದಿರು ಎಲ್ಲರೂ ಸೇರಿಕೊಂಡು ಈ ಥರ ಎಲ್ಲ ಸೇವೆಯನ್ನು ಮಾಡ್ತಿದ್ವಿ ಅಜ್ಜರಿಗೆ. ಇದೇ ನಮ್ಮ ಅಜ್ಜನ ಜಾತ್ರೆ. ಎಲ್ಲರೂ ಅಜ್ಜನ ಜಾತ್ರೆಗೆ ಬರ್ಬೇಕಂತಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಓಕೆಮ್ಮ, ಒಂದು ನಿಮಿಷ. 1.5 ಕ್ವಿಂಟಲ್ ಕಲ್ತೈತ್ರಿ ಮೈದಾ ಹಿಟ್ಟು. ಇದು ಮೈದಾ ಹಿಟ್ಟಾ? ಹ್ಞೂ ಸರ್, ಮೈದಾ ಹಿಟ್ಟು 1 kg ಭಕ್ತಾದಿಗಳು ಕೊಡಿಸಿದ್ವು. ಬೆಲ್ಲ 2 ಕ್ವಿಂಟಲ್ 2.5 ಕ್ವಿಂಟಲ್ 2.5 ಕ್ವಿಂಟಲ್ ಬೆಲ್ಲ. ಅದನ್ನು ಭಕ್ತರಿಂದನೇ ಇದನ್ನ ಮಾಡಿರೋದು. ಪ್ರತಿ ವರ್ಷ ಮಾಡ್ತೀರಿ ಇದನ್ನ? ಈ ವರ್ಷ ಫಸ್ಟ್ ಮಾಡಿ ಸರ್. ಈ ವರ್ಷ ಫಸ್ಟ್ನೇ ವರ್ಷನ 5 ಕ್ವಿಂಟಲ್ ಹೋಳಿಗೆ. ಹ್ಞೂ ಸರ್, ಎಲ್ಲ ಇಷ್ಟ ಮಾಡ್ಬೇಕಂತ ಏನೋ ಮನಸ್ಸಿನಾಗ ಬಂತ್ರಿ ಅಜ್ಜ. ಮತ್ತೆ ಅದನ್ನ ಏನೋ ಒಂದು ಅವ್ರ ಶಕ್ತಿ ಕೊಟ್ಟಾರ. ಆರಾಮದ್ರಿ. ಏನ್ ಇದ್ರ ವ್ಯವಸ್ಥೆ ಬಗ್ಗೆ ಒಂಚೂರು ಹೇಳ್ರಿ. ವ್ಯವಸ್ಥೆ ಬಗ್ಗೆ ಇಲ್ಲಿ ಎಲ್ಲ ಓಣ್ಯಾಗೆಲ್ಲ ಹೆಣ್ಮಕ್ಳು ಈ ತರ ಮಾಡನ್ರಿ ಘೋಷಿತ ಪದಾರ್ಥ ಹೋಳಿಗೆ ಅಂತಂದ್ರ ಆಯ್ತು ನಾವು ನಿಮ್ಮಿಂದ ಇರ್ತೀವಿ ಮಾಡ್ರಿ ಅಂತೇಳಿ ನಾವು ಸಾಥ್ ಕೊಡ್ತೀವಿ. ನಿಮ್ಗೆ ಏನು ಕಟ್ಟಿಗೆ ವ್ಯವಸ್ಥೆ ಏನು ಬೇಕು ಹೇಳ್ರಿ, ಬಜಾರ್ದಾಗ ಸಿಂಗ ಕಾಳು ಗಿಂಕಳು ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ಏನ್ ನಿಮ್ಮ ಹೆಸರು? ಮಂಜುನಾಥ್ ಅಂತ ಹೇಳ್ರಿ. ಇದು ಗವಿಸಿದ್ದೇಶ್ವರ ಪ್ರಸಾದ ಪ್ರಸಾದಕ್ರಿ ಇದಕ್ಕೆ ಹೋಗುತ್ತೆ. ಯಾವತ್ತು ಕಳಿಸ್ತೀರಿ ಇದನ್ನು ಬುಧವಾರ ಅಂತ ಇಟ್ಕೊಂಡಿದ್ದಾರೆ. ಅವ್ರ ಹತ್ತು 2 ಟ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ ಇವರು ಬಾಡಿಗೆ. ಆ ಟ್ಯಾಕ್ಟ್ರಿಯಲ್ಲಿ ಹೋಗ್ಬೇಕಂತ ಉಲ್ಲಾಸ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಮಹಿಳೆಯರ ಕೋಟ, ಎಲ್ಲ ಮಹಿಳೆಯರ ಕೋಟಾರಿ ಇದೆ. ಹೋಳಿಗೆ ಮಾಡೋದ್ರಿ. ಏನ್ ಅನ್ಸತ್ತ ನೋಡಿ ಮಹಿಳೆಯರು? ಬಹಳ ಖುಷಿ ಅನ್ಸತ್ರಿ. ನಾವು ಇವ್ರ ಕೂಟ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದೀವಲ್ಲ, ನಾವು ಗಂಡು ಮಕ್ಳಾಗಿ ಇಷ್ಟ ಹೆಲ್ಪ್ ಮಾಡ್ತಾ ಇಲ್ಲ. ಬಹಳ ಖುಷಿ ಅನ್ಸತ್ತೆ ಬಹಳ. ಓಕೆ, ಥ್ಯಾಂಕ್ ಯು. ಮಂಡ ಮಾಡಕ್ ಹಚ್ಚಕತ್ತೀವಿ. ಅದು ಇಲ್ಲಿ ಎಲ್ಲ ವ್ಯವಸ್ಥಾಪಕರು. ಇಷ್ಟು ಚೆನ್ನಾಗಿ ಈಗ ಹೋಳಿಗೆ ಮಾಡಕ್ ಬಂದಾರಲ್ಲ ಅವ್ರಿಗೆ ನಾಷ್ಟದ ವ್ಯವಸ್ಥೆ ಮಾಡಕತ್ತೀವಿ. ಅದು ಅವ್ರದ್ದು. ಏನ್ ನಿಮ್ಮ ಹೆಸರು? ಮಹಾದೇವಪುರ. ಅವ್ರಿಗೆ ನಾಷ್ಟದ ವ್ಯವಸ್ಥೆ ಮಾಡಕತ್ತೀರಿ. ಎಷ್ಟು ಚೀಲ ಮಂಡಳ ನಾಷ್ಟ ಮಾಡಿ? 2.5 ಚೀಲ ಮಂಡಳ. ಇವ್ರಿಗೆ ಆಗಲ್ಲ ಅವು, ಆದ್ರೆ ಇದಿಲ್ಲ ಅಂದ್ರೆ ಕಡಿಮೆ ಆದ್ರೆ ತಂದು ಕೊಡ್ತೀರಿ. ಯಾಕೆ ಮಾಡ್ತಾ ಇದ್ರಿ ಇಷ್ಟೆಲ್ಲ ತಯಾರಿ ಮಾಡ್ತಾ ಇದ್ರಲ್ಲ? ಪ್ರೋತ್ಸಾಹದಿಂದ ಮಾಡತ್ತಾರ್ರಿ. ಅವ್ರ ಸಲ ನಾವು ಪ್ರೋತ್ಸಾಹದಿಂದ ನಾವು ಅವ್ರಿಗೆ ಸ್ವಲ್ಪ ಪ್ರಸಾದ ಅನ್ನೋದಕ್ಕೆ ಲೆಕ್ಕ ಕೊಡಾಕ್ತೀವಿ. ಸಿದ್ದೇಶ್ವರ ಜಾತ್ರಾ ಮಹೋತ್ಸವಗೆ ಅವರೆಲ್ಲ ಓಣೆನರೆಲ್ಲ ರೊಕ್ಕ ಹಾಕಿ ಶೇಂಗಾ ಬೀಜ ತಂದು, ಬೆಲ್ಲ ತಂದು, ಹಿಟ್ಟು ತಂದು, ಕಡ್ಲಿ ಪುಟಾಣಿ ತಂದು ಎಲ್ಲ ಮಾಡಿ ಇದನ್ನ ಮಾಡತ್ತಾರ ಅವ್ರು. ಓಕೆ, ಏನ್ ಹೇಳ್ತೀರಿ? ಮತ್ತೆ ಎಲ್ಲ ಮಹಿಳೆಯರು ಸೇರ್ಕೊಂಡು ಮಾಡಕತ್ತಾರಲ್ಲ? ಅಲ್ಲ, ಮಹಿಳೆಯರಿಗೆ ನಾವು ದೊಡ್ಡ ಹೃತ್ಪೂರ್ವಕ ಧನ್ಯವಾದಗಳು ಅವರಿಗೆ. ಒಂದು ಊರಿನ ಅಭಿಮಾನ, ಅಜ್ಜನ ಆಶೀರ್ವಾದ ಅವ್ರಿಗೆ ಇರ್ಲಿ ಅನ್ನೋದು ಮಾಡತ್ತಾರೆ. ಓಕೆ, ಥ್ಯಾಂಕ್ ಯು. ಇವು ಇನ್ನು ಅಷ್ಟು ಮಾಡ್ಬೇಕ್ರಿ. ಈಗ ಇದಷ್ಟು ಮಾಡ್ಬೇಕು. ಇನ್ನು ಇವತ್ತು ಆಗತ್ತಾ ಇಲ್ಲ? ಆಗತ್ತಿಲ್ಲ, ಗೊತ್ತಿಲ್ರಿ. ನಾಳೆ ಮಾಡ್ತೀರಿ. ನಾವು 2 ಡಬ್ರಿ ತುಂಬಿವ್ರಿ. ಮತ್ತೆ ಇದು ಬೆಲ್ಲ ಊಟ ಐತ್ರಿ. ಮತ್ತೆ ಇಷ್ಟು ಹೋಳಿಗೆ. ಅಕ್ಕ ನಮಸ್ಕಾರ. ಏನ್ ನಿಮ್ಮ ಹೆಸರು? ಶಿಲ್ಪ. ಹೇಳು ಇದ್ರ ಬಗ್ಗೆ. ಇದು ಗವಿಸಿದ್ದಪ್ಪಾಜಿ ವರ್ಷ ಬಾಳ ಮೈಯಾಗ ಎಲ್ಲಾರು ಉತ್ಸಾಹ ಬಂದೈತ್ರಿ. ಎಲ್ರು ಅವ್ರ ಮೈಯಾಗ ಉತ್ಸಾಹ ಬಂದ್ಬಿಟ್ಟತೆ. ಎಲ್ಲರೂ ಶಕ್ತಿ ಬಂದ್ಬಿಟ್ಟೈತ್ರಿ. ಅಜ್ಜರ ಹೆಸರು ಕೇಳಿದ ತಕ್ಷಣ ಯಾರೇ ದುಡ್ಡು ಕೇಳಿದ್ರನ ಎಲ್ರು ದುಡ್ಡು ಕೊಡ್ತಾರ್ರಿ. ಹಂಗಾಗಿ ಎಲ್ಲರೂ ಒಂದು ಒಟಾರದೊಳಗಿಂದ ಇಸ್ಕೊಂಡ ಎಲ್ಲಾರು ಹೆಣ್ಮಕ್ಳು ಕೂಡ ಮಾಡಕತ್ತೀವಿ. ಇನ್ನು ಪೂರ್ತಿ ಊರು ನಿಮ್ಮನ್ನ ನೋಡಿದ್ರೆ ಹೇಳ್ಬೋದು ಎಷ್ಟು ಉತ್ಸುಕತೆ ಇದೆ. ಅಜ್ಜನ ಜಾತ್ರೆಗೆ ನೀವು ತೊಡಕೊಂಡಿರೋದು, ಅಜ್ಜನ ಪ್ರಸಾದ ಮಾಡ್ತಿರೋದು ಬಹಳ ಖುಷಿ ಅನ್ಸುತ್ತೆ. ಅದನ್ನ ಜಾತ್ರೆ ಬಗ್ಗೆ ಏನ್ ಹೇಳ್ಬೇಕ್ರಿ, ಅಜ್ಜರ ಒಂದ್ ದೊಡ್ಡ ಇದ್ರಿ. ಏನ್ ಅದ್ರ ಬಗ್ಗೆ ಜಾಸ್ತಿ ಅಜ್ಜರ ಒಂದ್ ದೊಡ್ಡ ಶಕ್ತಿ. ಶಕ್ತಿ ಅವ್ರೇ ಶಕ್ತಿ ತುಂಬೋದ್ರಿ. ಏನೇ ಕಷ್ಟ ಬಂದ್ರೂ ಗವಿಸಿದ್ದಪ್ಪ ಜದ ಅಂದ ತಕ್ಷಣ ಎಲ್ಲಾ ಪರಿಹಾರ ಮಾಡ್ಬಿಡ್ತಾನ್ರಿ. ಕಷ್ಟ ಅದೇ ತರ ಆಗ್ಬಿಡ್ತೈತ್ರಿ. ನಿನ್ನೆ ಸ್ವಲ್ಪ ಮಿಷನ್ ಸ್ಟಾರ್ಟ್ ಆಗ್ಲಿಲ್ರಿ. ಆ ತಕ್ಷಣ ಮತ್ತೆ ಅಜ್ಜನ ಹೆಸರು ಹೇಳಿ 2 ಕಾಯಿ ಇಟ್ಟಿವ್ರಿ. ಮತ್ತೆ ವಾಪಸ್ ಬಂದ್ಮೇಲೆ ಅವ್ ಕಾಯಿ ಹೊಡ್ಕೊಂತೀವ್ರಿ. ದೇವ್ರ ಹೆಸರಲ್ಲಿ ಇಟ್ಟ ತಕ್ಷಣ ಮಿಷನ್ ಎಲ್ಲ ಸ್ಟಾರ್ಟ್ ಆತ್ರಿ. ಎಲ್ಲದ ಇದಾಯ್ತ್ರಿ. ಹ್ಞೂನ್ರಿ. ಗ್ರೈಂಡರ್ ಸ್ಟಾರ್ಟ್ ಆಗ್ಲಿಲ್ರಿ. ಅಜ್ಜರ ಹೆಸರು ಹೇಳಿದ ತಕ್ಷಣ ಗ್ರೈಂಡರ್ ಸ್ಟಾರ್ಟ್ ಆತ್ರಿ. ಈಗ 1 ವಾರ ರೀ. ಶೇಂಗಾ ತಗೊಂಡು ಎಲ್ಲಾರ ಹತ್ರ ದುಡ್ಡು ಇಸ್ಕೊಂಡು ಬೆಲ್ಲ ರೇಷನ್ ಎಲ್ಲಾರು ಕಿರಾಣಿ ಅಂಗಡಿಯವ್ರು ಎಲ್ಲಾರು ರೇಷನ್ ಕೊಟ್ಟಾರ್ರಿ. ಬೆಲ್ಲ ಹಿಟ್ಟು ಈಗೂ ನೀನು ಬರ್ತಾ ಇತ್ರಿ. 10 kg 20 kg ಹಿಟ್ಟು ಬೆಲ್ಲ ಎಲ್ಲ ತರ ಕೊಡತ್ತಾರ್ರಿ. ಶೇಂಗಾನು ತಂದು ಕೊಟ್ಟೆ. ಒಂದ್ ಸರ್ತಿ 1 ಕ್ವಿಂಟಲ್ ತಗೊಂಡಿವ್ರಿ. ಮತ್ ಹಂಗ ತರೋರೆಲ್ಲ ತಂದು ಕೊಡತ್ತಾ ಇದ್ದಾರ್ರಿ. ಓಣ್ಯಾನಾರ 500 1000 ಅಕ್ಕಿ ಬೆಲ್ಲ ಏನಾರು ಕೊಡೋದೇನು ಭಕ್ತಿರ್ತೀರಿ. ಹಿಟ್ಟು ಎಲ್ಲ ದಿನಸ ಕೊಟ್ಟಾರಿ. ನಾವು ನಾವು ಒಂದು 5 6 8 10 ಮಂದಿ ಓಣ್ಯಾನ ಅಷ್ಟ್ರು ಕಲ್ತು ಅದು ಮಿಷನ್ ಹಾಕ್ಸೋದು, ಉರಿಯೋದು, ಮತ್ತು ಓಟನ್ ಬೆಲ್ಲ ಜಜ್ಜೋದು. ಒಂದೊಂದು ದಿನ ಬೆಲ್ಲ ಜಜ್ಜೀವಿ.
ಮತ್ತೆ 2-3 ಕ್ವಿಂಟಲ್ ಜಜ್ಬೇಕಾರಲ್ಲ ಕ್ವಿಂಟಲ್ ಅನ್ನ ಹಾಕ್ಸಿವ್ರಿ ಮಿಷನ್ ಮತ್ತೆ ಓಟನು ಹಿಟ್ಟು ನಾದೀವ್ರಿ ಇವತ್ತು ನಿನ್ನೆ ಮೊನ್ನೆ ಅದ್ ಮಾಡ್ರಿ ಇವತ್ತು ಇದು ಮಾಡಕತ್ತೀವಿ ಮುಂಜಾನೆ ಹೋಳಿಗೆ ಮಾಡೋದು ಹೋಳಿಗೆ ಮಾಡೋದು ಹ್ಞೂ ರೀ ಮೊನ್ನೆ ಶೇಂಗಾ ಮತ್ತೆ ಹಳ್ಳದ ಅಂತ ಹಸ ಮಾಡಿರಿ ಹಸ ಮಾಡಿ ಅಷ್ಟು ಜೀನ್ ಹಾಕ್ಸ್ಕೊಂಬರ್ಕ್ ಹೋದ್ವಿ ಅಲ್ಲಿದ್ದ ಬಂದು ಮತ್ತೆ ಇದು ಅಷ್ಟು ಮಾಡೀವಿ ನೋಡ್ರಿ ಇದು ನಾಳೆ ಅಜ್ಜಗಾರಿಗೆ ಒಂದು ಇದಕ್ಕೆ ಗಾಡಿಗೆ ಹಾಕಿ ಕಳಿಸ್ತೀರಿ ನೀವು ಹೋಗಿರಿಲ್ಲ ಹೋಗ್ತೀವ್ರಿ ನಾವು ಹೋಗ್ತೀವಿ ಮತ್ತೆ ನೀವು ಹೋಗಿರಿ ಹೋಗ್ತೀವ್ರಿ ಯವ್ವ ನೀವು 2 ಗಾಡಿ ಮಾಡಿವ್ರಿ 2 ಗಾಡಿ ಬರೀ ಇದನ್ನು ಹೇಳ್ಕೊಂಡ್ ಹೋಗ್ಬೇಕ ರೊಕ್ಕ ಜಗ್ಗೊಂಡೈತಿ ಅದನ್ನ ಅದಕ್ಕೆ ಹೆಚ್ಚದಾಗ ಮಾಲ್ ತರೋದು ಮಾಡೋದು ಈಗ ಬಂದು ಭಕ್ತರು ಕೊಡ್ತಾರಲ್ಲ ಈಗಾರೇ ನಮ್ಮೂರು 2-3 ಸಲ ಹೋಗಿ ತಮ್ಮಂದ್ ನೋಡ್ರಿ ಅಲ್ ಬೇವ ನೀವು ನಿಮ್ ಕಾಲದಾಗ ಜಾತ್ರೆ ಹೆಂಗ್ ಮಾಡ್ತಿದ್ರಿ ನಮ್ ಕಾಲ ಸುಮ್ಮನೆ ಅಡಿಗಿರಿ ಒಂದ್ ರೂಪಾಯಿ 2 ರೂಪಾಯಿ ಏನು 8 4 ಲೆಕ್ಕ ಇದ್ವಿ 8 4 ದಾರಿ ಮಾಡ್ರಿ ನೀವು ಇವ್ರಿಟ್ಟು ಮಾತಾಡ್ತಾರ ತಗರಿ ಎಲ್ಲಾರು ಒಣನವ್ರು ಕೂಡಿಸಾರ ಇದು ಎಲ್ಲ ಮನುಷ್ಯಗಿಟ್ಟು ದುಡ್ಡು ಹಾಕಿ ಕಳಿಸಿದ್ದಪ್ಪ ಶಕ್ತಿ ಕೊಡ್ಲಿ ಅಂತಂದು ಮಾಡಕತ್ತೀವಿ ಸರ್. ಹೌದಾ? ಹ್ಞೂ ಸರ್. ಏನ್ ಹೇಳ್ತೀವ ಗೌಶಿದಪ್ಪನ ಬಗ್ಗೆ? ಗವಿಸಿದ್ದಪ್ಪನ ಬಗ್ಗೆ ಏನ್ ಶಕ್ತಿ ಕೊಡ್ಲಿ ನಮ್ಗೆ ದುಡಿಯಾಕಂತಂದ್ ಮಾಡಕತ್ತೀವಿ ಸರ್. ಗೌಶಿದಪ್ಪನ ಸೇವೆ ಇಲ್ಲಿಂದನ ಶುರು ಆಗ್ಲಿ? ಶುರು ಆಗ್ಲ್ರಿ. 5 ಕ್ವಿಂಟಲ್ ಮಾಡಕತ್ತೀವಿ ಸರ್. 5 ಕ್ವಿಂಟಲ್? ಹ್ಞೂನ್ರಿ. ಯೂಸ್ ಮಾಡಿ. ಈ ಗೌಶಿದಪ್ಪನ ಜಾತ್ರೆನ ನೀವು ಎಷ್ಟು ವರ್ಷದಿಂದ ನೋಡಕತ್ತೀರಿ? ಅಲ್ಲೇ ಈಗೇನ್ರಿ ಮೊದ್ಲಾಗ ಹೋಗದಿಲ್ಲ, ಈಗ 2 ವರ್ಷಲಿದ್ದ ಹೋಗಕತ್ತೀವಿ ಸರ್. ನಿಮ್ ಕಾಲದಾಗ ಹೆಂಗ್ ಮಾಡ್ತಿದ್ರಿ ಜಾತ್ರೆನ? ನಮ್ ಕಾಲದಾಗ ನಡ್ಕಂತ ಹೋಗತೀವಿ ಸರ್. ನಾವು ನಡ್ಕಂತ ಓಡಾಡಿ ಹೋಗ್ತೀವಿ. ಹ್ಞೂನ್ರಿ. ಎಷ್ಟು ಕಿಲೋಮೀಟರ್ ಆಗುತ್ತ? ಎಷ್ಟು ಕಿಲೋಮೀಟರ್? ಒಂದು ಅದು ಅರ್ಧರಿ ಮೇಲೆ ಲೆಕ್ಕ್ರಿ. ಈಗ ಯಾರು ನಡಿತಾರ್ರಿ? ಒಂದು 2 ಅಜ್ಜಿ ನಡ್ಯಂಗಿಲ್ಲ, ನಡಿತಿದ್ರಿ ಅವಾಗ ನಾವು. ಹ್ಞೂನ್ರಿ. ಈಗ ಎಲ್ಲ ಗಾಡಿ ಬಸ್ ಆಗ್ಯಾವಲ್ರಿ, ಈಗ ಎಲ್ಲ ಸೂಕ್ಷ್ಮ ಆಗ್ಯಾರ ಜನ. ಈಗ ನಡ್ಯಂಗಿಲ್ರಿ ಸರ್. ನಡ್ಯಂಗಿಲ್ಲ? ನಡ್ಯಂಗಿಲ್ರಿ. ಈಗ ನಡ್ಯಕನ ಆಗಲ್ಲ ರೀ, ಈಗ ನಡ್ಯಂಗಿಲ್ಲ. ಹೋದ ವರ್ಷ ಹೋಗಿದ್ರಿ ಜಾತ್ರೆಗೆ? ಜಾತ್ರೆಗೆ ಹೋಗಿದ್ವಿ ರೀ. ಹಿಂದೆಗಡೆ ಲಾಸ್ಟ್ ಹೋಗಿದ್ವಿ. ಲಾಸ್ಟ್ ಹೋಗಿದ್ರಿ? ಹ್ಞೂನ್ರಿ. ಏನ್ ನೋಡ್ಕೊಂಡ್ ಬಂದ್ರಿ ಜಾತ್ರೆಗ? ಹಂಗ ಅಡ್ಡಾಡಿ ಬಂದೇವ್ರಿ. ಹಂಗ ಅಡ್ಡಾಡಿ ಬಂದ್ರಿ? ಹ್ಞೂನ್ರಿ. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹೆಣ್ಮಕ್ಳು ಹೆಣ್ಮಕ್ಳು ಅಂತ ಯಾರು ಎಂಟ್ರಿ ಆಗಿಲ್ಲ. ಪಟ್ಟಿ ಹತ್ತಿದವ್ರ ಅವ್ರ ಇಲ್ಲಿ ಪಟ್ಟಿ ಹತ್ತಿದವ್ರ ಅವ್ರ ಎಲ್ಲ ಮಾಲ್ ತಂದವ್ರ ಅವ್ರ ಎಲ್ಲರೂ ಕರೆದು ಮಾಡಾರ ಅವ್ರ. ಈಗ ಗಂಡ ಮಕ್ಳು ಈಗ ನಾವು ಏನೈತಿ ನಿಂತ್ಕೊಂಡ್ ಮಾಡಾಕತ್ಯಾರ. ಬಂದಿವಿ ಸುಳ್ಳು ಹೇಳ್ಬೇಕು. ಮಾಲ್ ತಂದಾರ ಎಲ್ಲ ಮಡ್ಕೊಂಡಾರ, ಎಲ್ಲ ಸಂತೋಷದಿಂದ ಮಾಡ್ಯಾರ. ನಾಳೆ ಎಂದು ಹೋಗ್ತಾರಪ್ಪ? ಬುಧವಾರ ದಿವಸ ಹೋಗ್ತಾರ. ಹೋಗಿ ಅಜ್ಜರಿಗೆ ಒಪ್ಪಿಸಿ ಅವ್ರ ಜಾತ್ರೆ ಮಾಡಿ ಬರ್ತಾರ. ಅದ್ರ ಬೇರೆ ಏನಾರ ಹೇಳ್ಬೇಕು ನೀವು? ಬೇರೆ ಗೌಸಿದೇಶ್ವರ ಅಜ್ಜ ಅಂದ್ರ ಹೌದು ಅಲ್ಲ, ಹೌದು, ಅದಕ್ಕೋಸ್ಕರ ಮಾಡ್ತೀರಿ. ಗೌಸಿದೇಶ್ವರ ಅಜ್ಜರಿಗೆ ಅಂತಾನ ಮಠಕ್ಕಂತಾನ ಅದನ್ನ ಜಾತ್ರೆಗೆ ಅಂತಾನ ಪ್ರಸಾದ ಮಾಡಕತ್ತೀವಿ. ಅದಕ್ಕೆ ಎಲ್ಲರೂ ಇದ ವರ್ಷ ಫಸ್ಟ್, ಮುಂದಿನಿಂದ ಇದ ವರ್ಷದಿಂದ ಮಾಡಕತ್ತಾರ. ಮುಂದಕ್ಕಾಗ ದೇವ್ರ ಹಂಗ ಹೆಚ್ಚಿಗೆ ಮಾಡ್ಕೊಂತ ಹೋದಾಗಲ್ಲ ಮಾಡ್ಕೊಂತ ಹೋಗ್ಬೋದು ಅಂದ ಚಂದ ಹಾಕ್ಯಂತ ಹೋಗುತ್ತೆ. ನಿಮ್ಮ ಊರು ನೋಡು ಹಿರೇವಂಕಲ ಕುಂಟ